ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ತೆ. ನಾನು ವಿಕಾಸ್ ಮೆಡಿಕಲ್ ಸ್ಟೂಡೆಂಟ್, ಶೇಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್. ಫ್ರೆಂಡ್ಸ್, ನೀವು ಕೇಳಿರ್ತೀರಾ, ನಂದು ಕ್ಯಾಟಗರಿ ಬಂದು 2AG ಇದೆ, ಬಟ್ ನಂದು ಅಲಾಟ್ಮೆಂಟ್ ಬಂದು ಕಾಲೇಜ್ಗೆ, ಮೆಡಿಕಲ್ ಕಾಲೇಜ್ ಆಗಿರಲಿ, ಇಂಜಿನಿಯರಿಂಗ್ ಕಾಲೇಜ್ ಆಗಿರಲಿ, ಸ್ವಲ್ಪ ಜನ ಹೇಳ್ತಿರ್ತಾರೆ 2AG ಇರುತ್ತೆ, ಬಟ್ ಅಲಾಟ್ಮೆಂಟ್ ಬಂದು ಜನರಲ್ ಮೆರಿಟ್ ಇಂದ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಇನ್ನೊಂದು ಸ್ವಲ್ಪ ಜನ ಹೇಳ್ತಾರೆ 2AGR ಇತ್ತು, ರೂರಲ್ಲೂ ಸಹ ಇತ್ತು, ಕ್ಲೈಮು ಸಹ ಆಗಿತ್ತು, ಬಟ್ ಅಲಾಟ್ಮೆಂಟ್ ಬಂದು 2AG ಅಷ್ಟರಲ್ಲೇ ಆಗ್ಬಿಟ್ಟಿದೆ ಕಾಲೇಜ್ ಅಲಾಟ್ಮೆಂಟ್, ರೂರಲ್ ಇಂದ ಹಾಗೇ ಇಲ್ಲ. ಅದರಿಂದ ಆಗಿದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರೋ ಕಾಲೇಜ್ ಸಿಕ್ತಿತ್ತು ಅಂತ ಸ್ವಲ್ಪ ಜನ ಹೇಳ್ತಿರ್ತಾರೆ. ಸೊ ಅದು ಏನಕ್ಕಾಗುತ್ತೆ, ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ನಾವು ಕಂಪ್ಲೀಟ್ ಇನ್ಫಾರ್ಮೇಶನ್ ಯಾವ್ದ್ರ ಬಗ್ಗೆ ತಿಳ್ಕೊತೀವಿ ಅಂದ್ರೆ, ಕಾಲೇಜ್ ಅಲಾಟ್ಮೆಂಟ್ ಹೇಗಾಗುತ್ತೆ ನಮ್ಮ ಕ್ಯಾಟಗರಿಯಿಂದ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇವಾಗ ಈ ವಿಷಯನ ನಾನು ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಮಾಡಿಸೋ ಹಾಗೆ ಹೇಳ್ಬೇಕಂದ್ರೆ ಎಕ್ಸಾಂಪಲ್ ತಗೊಂಡು ಹೇಳ್ಕೊಡ್ಬೇಕಾಗುತ್ತೆ. ಹೇಗೆಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಹುಡುಗ ಇರ್ತಾನೆ, ಅವನ ಹೆಸರು ಬಂದು ಪ್ರಕಾಶ್ ಅಂತ. ಪ್ರಕಾಶ್ ಅವನು ನೀಟ್ 2025 ಬರ್ದಿರ್ತಾನೆ. ಇದು ನೀಟ್ ಆಗಿರ್ಲಿ ಇಲ್ಲ KCT ಆಗಿರ್ಲಿ, ಸೇಮ್ ಇದೇ ರೀತಿ ಅಲಾಟ್ಮೆಂಟ್ ಆಗೋದು. ಫಾರ್ ಎಕ್ಸಾಂಪಲ್ ನೀಟ್ ಅಂತ ಇಟ್ಕೋತೀನಿ, ಅವ್ನು ನೀಟ್ 2025 ಬರ್ದಿರ್ತಾನೆ. ಅವನದು ಸ್ಕೋರ್ ಬಂದು 10K. 10K ರ್ಯಾಂಕ್ ಈ ವರ್ಷ ಬಂದಿದೆ. ಪ್ರಕಾಶ್ದು ಕ್ಯಾಟಗರಿ ಬಂದು 2AR, ಅಂದ್ರೆ ಅವನು ರೂರಲ್ ಕ್ಲೈಮ್ ಮಾಡಿರ್ತಾನೆ. ರೂರಲ್ ಕ್ಲೈಮ್ ಮಾಡಿಲ್ಲ ಅಂದಿದ್ರೆ G ಅಂತ ಇರ್ತಿತ್ತು, 2AGR ಅಂತಾನು ಬರೀಬಹುದು. ಇವಾಗ ಕಾಲೇಜ್ ಹೇಗೆ ಅಲೋಟ್ ಆಗುತ್ತೆ, ಈಗ ಅವನು ಪ್ರಿಯಾರಿಟಿ ಆರ್ಡರ್ ಕ್ರಿಯೇಟ್ ಮಾಡ್ಬೇಕಪ್ಪ. ಎರಡು ಕಾಲೇಜ್ ಇರುತ್ತೆ, ಎಕ್ಸಾಂಪಲ್ ಎರಡೇ ಕಾಲೇಜ್ ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. X, ಇನ್ನೊಂದು ಕಾಲೇಜ್ Y. ಈಗ ಆ ಕಾಲೇಜಲ್ಲಿ ಕಟ್ ಆಫ್ ಅಂತ ಒಂದು ರ್ಯಾಂಕ್ ಇರುತ್ತೆ. ಹೀಗೆ ರ್ಯಾಂಕ್ ಒಳಗಡೆ ಬಂದ್ರೇನೆ ಅವ್ನಿಗೆ ಆ ಕಾಲೇಜ್ ಅಲರ್ಟ್ ಆಗಂತದ್ದು ಅಂತ ಇರುತ್ತೆ. ಈಗ ಕಟ್ ಆಫ್ ರ್ಯಾಂಕ್ ಬಂದು ಜನರಲ್ ಮೆರಿಟ್ ರೂರಲ್ ಏಕೆಂದ್ರೆ ಅವನು ರೂರಲ್ ಕ್ಲೈಮ್ ಆಗಿರುತ್ತೆ, ಅದರಿಂದ ರೂರಲ್ ಇಟ್ಕೊಂಡಿದ್ದೀನಿ. 2AG 2AR ಇಷ್ಟು ಕ್ಯಾಟಗರಿ ಇರುತ್ತೆ ಪ್ರಕಾಶ್ ಹತ್ರ, ಅಂದ್ರೆ ಕಾಲೇಜಲ್ಲಿ. ಈಗ ಅದ್ರದ್ದೇ ಆದ ಕಟ್ ಆಫ್ ನ ಬರೆಯೋದಾದ್ರೆ, ಈಗ ಜನರಲ್ ಮೆರಿಟ್ಗೆ ಕಟ್ ಆಫ್ ಬಂದು 12,000 ಇರುತ್ತೆ. ಅದೇ ಜನರಲ್ ಮೆರಿಟ್ ರೂರಲ್ಗೆ 13,000, ಇದೊಂದು 14, ಇದೊಂದು 15. ಈಗ ಪ್ರಕಾಶ್ಗೆ ರ್ಯಾಂಕ್ ಎಷ್ಟು ಬಂದಿತ್ತು? ಪ್ರಕಾಶ್ಗೆ ರ್ಯಾಂಕ್ ಬಂದು 10K. ಅವನು 10K ರ್ಯಾಂಕ್ಸ್ ಬಂದಿದ್ರು, ರ್ಯಾಂಕ್ ತುಂಬಾ ಕಮ್ಮಿ ಬಂದಿದ್ರು, ಅವನು ಪ್ರಿಯಾರಿಟಿ ಆರ್ಡರ್ ಅಲ್ಲಿ X ಕಾಲೇಜ್ನ ಫಸ್ಟ್ ಅಲ್ಲಿ ಇಡ್ತಾನೆ. ಹಾಗೇನಾಗುತ್ತೆ, ಅವನು ರ್ಯಾಂಕು ಚೆನ್ನಾಗಿರೋದ್ರಿಂದ ಅವನು ಕ್ಯಾಟಗರಿ 2AR ಇದ್ರೂ ಸಹ ಅವನು ಈಗ ಅಲಾಟ್ಮೆಂಟ್ ಯಾವ್ದ್ರಲ್ಲಿ ಆಗುತ್ತೆ ಗೊತ್ತಾ? ಜನರಲ್ ಮೆರಿಟ್ ಅಲ್ಲಿ ಆಗುತ್ತೆ. ಯಾಕೆ ಫ್ರೆಂಡ್ಸ್, ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಜನರಲ್ ಮೆರಿಟ್ ಅಂದ್ರೇನು? ಜನರಲ್ ಥಿಂಗ್, ಅನ್ರಿಸರ್ವ್ಡ್ ಥಿಂಗ್. ಈಗ ಒಂದು ಕ್ಯಾಟಗರಿ ಇರುತ್ತೆ ಅನ್ಕೊಳ್ಳಿ, ST ಕ್ಯಾಟಗರಿ ಇರುತ್ತೆ, ಇದಕ್ಕೆ ರಿಸರ್ವ್ಡ್ ಸೀಟ್ ಅಂತ ಇರುತ್ತೆ. ಅದೇ 2AG ಅಂತ ಇರುತ್ತಲ್ಲ, ಅದಕ್ಕೊಂದು ರಿಸರ್ವ್ಡ್ ಸೀಟ್ ಅಂತ ಇರುತ್ತೆ. ಅದಕ್ಕೆ ಜನರಲ್ ಆಗಿ ಯಾರು ಕಾಂಪೀಟ್ ಮಾಡಕ್ಕಾಗಲ್ಲ, 2AG ಅವರೇನೆ ಕಾಂಪೀಟ್ ಮಾಡ್ಬೇಕಾಗುತ್ತೆ. ಈವನ್ ST ಕ್ಯಾಟಗರಿಗೆ ಎಷ್ಟು ರಿಸರ್ವ್ ಇರುತ್ತೆ, ಅದಕ್ಕೆ SC ಅವ್ರು ಬಂದು ಕಾಂಪೀಟ್ ಮಾಡಕ್ಕಾಗಲ್ಲ. ಅದಕ್ಕೆ ST ಅವರಲ್ಲೇ ಒಳಗೆ ಕಾಂಪಿಟೇಷನ್ ಆಗಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಬಟ್ ಈ ಜನರಲ್ ಅಂದ್ರೆ ಏನು? ಈ ಜನರಲ್ಗೆ ಪ್ರತಿಯೊಂದು ಕ್ಯಾಟಗರಿಯಲ್ಲಿ ಏನೇನು ಇರ್ತಾರೆ ಜನ, SC, ST, 2AG, 3AG, 2BG, ಅವರೆಲ್ಲ ಕಾಂಪೀಟ್ ಮಾಡ್ಬೋದು. ಈ ಕಾಂಪೀಟ್ ಜನರಲ್ ಆಗಿ ಮಾಡಲ್ಲ. ಜನರಲ್ ಮೆರಿಟ್ ಅಂತ ಬರುತ್ತೆ, ಕ್ಯಾಟಗರಿ ಅಂತ ಬರಲ್ಲ. ಜನರಲ್ ಆಗಿ ಹೈ ಇನ್ಕಮ್ ಇರೋಂಥವ್ರನ್ನ ಜನರಲ್ ಆಗಿ ಕನ್ಸಿಡರ್ ಮಾಡ್ತಾರೆ. ಈವನ್ 2A 3A ಇವ್ರು ಸಹ ಅಲ್ಲಿ ಕಾಂಪೀಟ್ ಮಾಡ್ಬೋದು. ಅದರಿಂದ ಈ ಕಾಂಪೀಟ್ ಮಾಡೋದ್ರಿಂದ ಈಗ ಒಂದು ರ್ಯಾಂಕ್ ತುಂಬಾ ಚೆನ್ನಾಗಿದೆ, ಬಟ್ ಈ ಕಾಲೇಜ್ X ಕಾಲೇಜ್ ನ ಟಾಪ್ ಅಲ್ಲಿ ಇಟ್ಬಿಟ್ಟಿದ್ದಾನೆ. ಅವ್ನಿಗೆ ಯಾವ್ದ್ರಲ್ಲಿ ಅಲೌಟ್ ಆಗುತ್ತೆ? GM ಅಲ್ಲಿ ಅಲೌಟ್ ಆಗುತ್ತೆ. ಏನಕ್ಕೆ ಅಂದ್ರೆ ಆ ಸೀಟು ಏನ್ ರಿಕ್ವೈರ್ಮೆಂಟ್ ಇತ್ತು ಅವ್ನು ಅದಕ್ಕಿಂತ ಕಮ್ಮಿ ಇತ್ತು ರ್ಯಾಂಕ್. ಈಗ 2AG ಅಲೌಟ್ ಮಾಡ್ಬೋದು, ಬಟ್ ಅವನದು ರ್ಯಾಂಕ್ ತುಂಬಾ ಕಮ್ಮಿ ಇದೆ. ಈಗ ಇಲ್ಲಿ ಅಲೌಟ್ ಮಾಡಿದ್ರೆ ಆ ಸೀಟ್ ಉಳ್ಕೋತಿತ್ತು. 2AG ಅವ್ರಿಗೆ ಈಗ GM ಅಲ್ಲಿ ಅಲೌಟ್ ಮಾಡಿರೋದಕ್ಕೆ ಇಲ್ಲಿ ಸೀಟ್ ಉಳ್ಕೊಳ್ಳುತ್ತೆ. ಇದನ್ನ 2AG ಅವ್ರು ಕ್ಲೈಮ್ ಮಾಡ್ಕೋತಾರೆ. ಅದೇ ರೀತಿ ಈಗ Y ಕಾಲೇಜ್ ಇರುತ್ತೆ. Y ಕಾಲೇಜಲ್ಲೂ GMR 2AG 2AR 4 ಕ್ಯಾಟಗರಿ ಇರುತ್ತೆ. ಈಗ ಕಟ್ ಆಫ್ ಚೇಂಜ್. ಕಟ್ ಆಫ್ ಜನರಲ್ ಮೆರಿಟ್ಗೆ 7K, 8K, 9K, 10K. ಇವಾಗ ಅವನಿಗೆ ಅಲಾಟ್ಮೆಂಟ್ ಯಾವ್ದ್ರಿಂದ ಆಗುತ್ತೆ? ಅವನು 10K ರ್ಯಾಂಕ್ ಇರೋದ್ರಿಂದ ಅವನಿಗೆ ಅಲಾಟ್ಮೆಂಟ್ ಬಂದು 2AR ಇಂದ ಆಗುತ್ತೆ. ಆಗ ರೂರಲ್ ಕ್ಲೈಮ್ ಆಗುತ್ತೆ, 2AG ಕ್ಲೈಮ್ ಆಗುತ್ತೆ.
ಓಕೆ, ಇವಾಗ ಇದರಿಂದ ಏನ್ ಅರ್ಥ ಆಗುತ್ತೆ? ಈಗ ಫೈನಲ್ ಆಗಿ ಒಂದು ಕನ್ಕ್ಲೂಷನ್ ಕೊಡ್ತೀನಿ ನೋಡ್ಕೊಳ್ಳಿ. ಈಗ ನಿಮ್ದು ಎಷ್ಟೇ ರ್ಯಾಂಕ್ ಇರಲಿ, ಪ್ರಿಯಾರಿಟಿ ಆರ್ಡರ್ ಅಲ್ಲಿ ಹೇಗೆ ಇಡ್ತೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ. ನಿಮ್ದು ಕಮ್ಮಿ ರ್ಯಾಂಕ್ ಇರಲಿ, ಜಾಸ್ತಿ ರ್ಯಾಂಕ್ ಇರಲಿ, ಅದು ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಪ್ರಿಯಾರಿಟಿ ಆರ್ಡರ್ ಇಂಪಾರ್ಟೆಂಟ್. ಈಗ ಒಂದು ಎಕ್ಸ್ ಕಾಲೇಜ್ ಇಟ್ಟಿರ್ತೀರಾ ನಿಮ್ದು ಪ್ರಿಯಾರಿಟಿ ಆರ್ಡರ್ ಅಲ್ಲಿ, ಅದು ಸಿಗುತ್ತೋ ಇಲ್ವೋ ಅದು ನೆಕ್ಸ್ಟ್ ಸೆಕೆಂಡ್ರಿ. ಒಟ್ನಲ್ಲಿ ಎಕ್ಸ್ ಕಾಲೇಜ್, ವೈ ಕಾಲೇಜ್, ಹಂಗೆ ನಂಬರ್ ಆಫ್ ಕಾಲೇಜಸ್ ಇಟ್ಕೊಂಡು ಹೋಗ್ತಿರ್ತೀರಾ. ಇವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಈ ಕಾಲೇಜ್ ಸಿಗೋಕೆ ನಿಮ್ದು ಏನೇನ್ ಪ್ರಾಬಬಿಲಿಟೀಸ್ ಇರುತ್ತೆ. ಈಗ ಜನರಲ್ ಮೆರಿಟ್ ಅಲ್ಲಿ ಸಿಗುತ್ತಾ, ರೂರಲ್ ಕ್ಲೈಮ್ ಆಗುತ್ತಾ, ನೆಕ್ಸ್ಟ್ ನಿಮ್ ಕ್ಯಾಟಗರಿಯಲ್ಲಿ ಸಿಗುತ್ತಾ, ಆ ರೀತಿ ಅವರು ಪ್ರಾಬಬಿಲಿಟಿ ನೋಡ್ತಾರೆ. ಈ ಕಾಲೇಜ್ಗೆ ನಿಮ್ಗೆ ಯಾವುದೇ ಪ್ರಾಬಬಿಲಿಟಿಲೂ ಅದು ಅಲಾಟ್ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಕಾಲೇಜ್ಗೆ ಹೋಗೋದು. ಅರ್ಥ ಆಯ್ತಾ? ಇಲ್ಲ ಅಂದ್ರೆ ಆ ಕಾಲೇಜ್ ಅಲ್ಲೇ ಅಲಾಟ್ ಆಗುತ್ತೆ, ನಿಮ್ಗೆ ಏನಾದ್ರು ಒಂದು ಕ್ಲೈಮ್ ಮಾಡಿ. ಈವನ್ ಫಾರ್ HK ರೀಸನ್ ಅಷ್ಟೇ. ಈಗ ಹೈದರಾಬಾದ್ ಕರ್ನಾಟಕ ಕೋಟಾ ಇತ್ತು ಅಂದ್ರೂ ಸಹ ಇದೇ ರೀತಿ ವರ್ಕ್ ಆಗೋದು. ಫಸ್ಟ್ ರೂರಲ್ ಕ್ಲೈಮ್ ಆಗುತ್ತೆ, ಆಮೇಲೆ HK ರೀಜನ್ ಟ್ರೈ ಮಾಡ್ತಾರೆ, ಆಮೇಲೆ ಕನ್ನಡ ಮೀಡಿಯಂ, ಎಲ್ಲ ಇದೇ ರೀತಿನೇ ವರ್ಕ್ ಆಗೋದು. ನಿಮ್ದು ಹೈದರಾಬಾದ್ ಕರ್ನಾಟಕ ಇದ್ರೂ GML ಅಲಾಟ್ ಆಗ್ಬೋದು ನಿಮ್ದು ಒಳ್ಳೆ ರ್ಯಾಂಕ್ ಇದ್ರೆ. ಓಕೆ, ಅವಾಗ ಹೈದರಾಬಾದ್ ಕರ್ನಾಟಕದಲ್ಲಿ ಏನು ಸ್ಪೇಸ್ ಇರುತ್ತೆ ಅದನ್ನ ನಿಮ್ಮ ಏನು ಹಿಂದೆ ಇರ್ತಾರೆ ನಿಮ್ದು ಕೋಟಾದವರು, ಅವ್ರು ಕ್ಲೈಮ್ ಮಾಡ್ಕೋತಾರೆ. ಓಕೆ, ಅರ್ಥ ಆಯ್ತಾ? ಈಗ ನಿಮ್ಗೆ ಕಾಲೇಜು 2A G ಅಲಾಟ್ ಆಗ್ಬಿಟ್ಟಿದೆ, ರೂರಲ್ ಕ್ಲೈಮ್ ಆಗಿದ್ರೆ ನಂಗೆ ಇನ್ನೂ ಒಳ್ಳೆ ಕಾಲೇಜ್ ಸಿಕ್ತಿತ್ತು, ಅದು ತಪ್ಪು. ಯಾಕಂದ್ರೆ ಅದು ಏನು ಸಿಗದೆ ಇರೋದ್ರಿಂದನೇ ನಿಮ್ಗೆ ಕೆಳಗಡೆ ಕಾಲೇಜಿಗೆ ಬಂದಿರ್ತೀರಾ ನೀವು. ಓಕೆ, ಆ ಕಾಲೇಜ್ ಏನು ಪ್ರಿಯಾರಿಟಿ ಆರ್ಡರ್ ಅಲ್ಲಿ ನಿಮ್ದು ಕ್ಲೈಮ್ ಆಗ್ತಾ ಹೋಗುತ್ತೆ, ಅಂದ್ರೆ ನಿಮ್ದು ಏನು ಚಾನ್ಸ್ ಆಫ್ ಗೆಟಿಂಗ್ ಕಮ್ಮಿ ಆಗ್ತಾ ಹೋಗುತ್ತೆ. ಅದಾದ್ಮೇಲೆ ನಿಮ್ಗೆ ಕೆಳಗಡೆ ಬರೋದು. ಮತ್ತೆ ಬಾರ್ಡರ್ ಅಲ್ಲಿ ಇರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಈಗ ಹೈದರಾಬಾದ್ ಕರ್ನಾಟಕ ಕ್ಲೈಮ್ ಮಾಡಿರ್ತಾರೆ, ರೂರಲ್ ಕ್ಲೈಮ್ ಮಾಡಿರ್ತಾರೆ, ಕನ್ನಡ ಮೀಡಿಯಂ ಕ್ಲೈಮ್ ಮಾಡಿರ್ತಾರೆ, ಅವ್ರಿಗೆಲ್ಲ ಬಾರ್ಡರ್ ಇರೋರಿಗೆ ಭಾರಿ ತುಂಬಾ ಹೆಲ್ಪ್ ಆಗುತ್ತೆ. ಟಾಪ್ ಅಲ್ಲಿ ಇರೋರಿಗೆ ಅಲ್ಲಿರೋ ಕಾಂಪಿಟೇಷನ್ ಇಂದ ಅವ್ರಿಗೆ ಹೆಲ್ಪ್ ಆಗುವಂತದ್ದು ಅಷ್ಟೇ. ಓಕೆ, ನಿಮ್ಗೆ ಒಂದು ಚಿಕ್ಕದಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ಭಾವಿಸ್ತಿದೀನಿ. ಯಾಕೆಂದ್ರೆ ಒಂದ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ ಇದು ಥಿಂಗು, ಅರ್ಥ ಮಾಡ್ಕೊಳಕ್ಕೆ ಪ್ರತಿಯೊಬ್ಬರಿಗೂ ಅರ್ಥ ಆಗಲ್ಲ ಅನ್ಸುತ್ತೆ. ಬಟ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊಂಡಿದ್ರ ಅನ್ಸುತ್ತೆ. ನೀಟ್ ಬರ್ದು ಒಳ್ಳೊಳ್ಳೆ ಸ್ಕೋರ್ ತೆಗ್ದಿರೋರಿಗೆ ಇದು ಅರ್ಥ ಆಗಿರಲ್ವಾ? ಓಕೆ, ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತೆ ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಆಲ್ರೆಡಿ ನನ್ನ ಚಾನಲ್ಗೆ ಜಾಯ್ನ್ ಆಗ್ತಿದ್ದಾರೆ ತುಂಬಾ ಜನ. ಅವರು ಏನೇನ್ ಕಮೆಂಟ್ಸ್ಗಳು ಕೇಳ್ತಿದ್ದಾರೆ, ಏನೇನ್ ಡೌಟ್ಸ್ ಕೇಳ್ತಿದ್ದಾರೆ, ಅವ್ರಿಗೆಲ್ಲ ರಿಪ್ಲೈ ಮಾಡ್ತಿದ್ದೀನಿ. ಅದೇ ರೀತಿ ನಿಮ್ಗೂ ರಿಪ್ಲೈ ಬೇಕು ಅಂದ್ರೆ ನೀವು ಸಹ ಜಾಯ್ನ್ ಆಗಿ, ನಿಮ್ಗೂ ಯಾವ ಕಾಲೇಜ್ ಅಲಾಟ್ ಆಗುತ್ತೆ ಪ್ರತಿಯೊಂದು ನಿಮ್ಗೆ ಐಡಿಯಾಗಳನ್ನ ಕೊಡ್ತಾ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಚೆನ್ನಾಗಿದೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ.